ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಈ ಥರದ ಪ್ರಾಬ್ಲಮನ್ನು ನಿಮಗೆ ಎಕ್ಸಾಮ್ನಲ್ಲಿ 10 or 15ಗೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಲೆಂತಿ ಪ್ರಾಬ್ಲಮ್. ಅಂದರೆ ಕ್ಯಾಶ್ ಇನ್ಫ್ಲೋಸ್ ಡೈರೆಕ್ಟಾಗಿ ಕೊಟ್ಟಿರಲ್ಲ. ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡಿಕೊಂಡು ಆ ನಂತರದಲ್ಲಿ ನೀವು ಪೇ ಬ್ಯಾಕ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮಾತ್ರ ಕೊಟ್ಟಿದ್ರು, ನಾನು NPV ಅನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಹೇಗೆ ಪ್ರಾಬ್ಲಮ್ ಮಾಡಬೇಕು ಅಂತಂದರೆ ನೋಡಿ, ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಫಸ್ಟ್ ನೋಡ್ಕೊಳ್ಳೋಣ. 2 ಮೆಷಿನ್ ಇದೆ. ಸೊ ಆ ಎರಡು ಮೆಷಿನಿನ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ 2 ಲಕ್ಷ 1,50,000. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. PBDT, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಂತ ಕೊಟ್ಟಾಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್, ಫಸ್ಟು ಡಿಪ್ರಿಸಿಯೇಷನನ್ನು ಲೆಸ್ ಮಾಡಬೇಕು, ಒಂದು ಆನ್ಸರ್ ಬರುತ್ತೆ. ಆ ಆನ್ಸರಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು, ದೆನ್ ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. ಆವಾಗ ಬರೋಂಥ ಆನ್ಸರ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. 3 ಕ್ಯಾಲ್ಕುಲೇಷನ್ ಮಾಡಲಿಕ್ಕಿದೆ. ಒಂದು ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಟ್ಯಾಕ್ಸ್ ಲೆಸ್ ಮಾಡಬೇಕು, ಎಲ್ಲ ಅಮೌಂಟಲ್ಲೂ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಟ್ಯಾಕ್ಸ್ ಲೆಸ್ ಮಾಡಬೇಕು, ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಕಾಲಮ್ ಇಯರ್ ಕಾಲಮ್ 5 ಇಯರ್ಸ್ ಕೊಟ್ಟಿದ್ದಾರೆ. 1 2 3 4 5. PBDT, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್. ನಾನಿಲ್ಲಿ ಮೆಷಿನ್ ಎ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರೋಂಥ ಅಮೌಂಟ್ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಇಯರಿಗೆ 50,000 ಇದೆ. ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಅಮೌಂಟ್ಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 50, 60, 70, 50, 40,000. ಅಲ್ಲಿಗೆ PBDT ಕ್ವಶನಲ್ಲಿ ಕೊಟ್ಟಿದ್ದು ಬರ್ಕೊಂಡಿದ್ದೀವಿ. PBDT ಫಸ್ಟು ಡಿಪ್ರಿಸಿಯೇಷನನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ಡಿಪ್ರಿಸಿಯೇಷನ್ ಕೊಡಲಿಲ್ಲ. ಡಿಪ್ರಿಸಿಯೇಷನನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ನೀವು PUCಯಲ್ಲಿ ಈ ಫಾರ್ಮುಲಾ ಓದಿರ್ತೀರಾ, ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್. ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮೆಷಿನಿನ ಕಾಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್, ಮೆಷಿನಿನ ಇನ್ವೆಸ್ಟ್ಮೆಂಟ್ ಎಷ್ಟು 2 lakh ಇನ್ವೆಸ್ಟ್ಮೆಂಟ್ ಇದೆ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಕ್ವಶನಲ್ಲಿ ಎಲ್ಲೂ ಕೂಡ ಸ್ಕ್ರಾಪ್ ವ್ಯಾಲ್ಯೂ ಕೊಡಲಿಲ್ಲ. ಸ್ಕ್ರಾಪ್ ವ್ಯಾಲ್ಯೂ 0 ಡಿವೈಡೆಡ್ ಬೈ ಲೈಫ್. ಮೆಷಿನ್ನ ಲೈಫ್ ನೋಡಿ 1 2 3 4 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, 5th ಇಯರ್ ತನಕ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಲೈಫ್ 5 ಇಯರ್ಸ್ ಅಂತ ಅರ್ಥ. ಸೊ ಅಲ್ಲಿಗೆ 2 lakh ಡಿವೈಡೆಡ್ ಬೈ 5 ಅಂತಂದರೆ 5 4 20 40,000 ರೂಪಾಯಿ ವರ್ಷದ ಡಿಪ್ರಿಸಿಯೇಷನ್ ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ಕೊಡದೇ ಇದ್ರೆ ಫಾರ್ಮುಲಾ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಮಾಡಿದಾಗ ಡಿಪ್ರಿಸಿಯೇಷನ್ ಸಿಗುತ್ತೆ. ಕಾಸ್ಟ್ 2 lakh, ಸ್ಕ್ರಾಪ್ ವ್ಯಾಲ್ಯೂ ಕೊಡಲಿಲ್ಲ, ಲೈಫ್ 5 ಇಯರ್ಸ್, ಆನ್ಸರ್ 40,000. ಸೊ ನಾವಿಲ್ಲಿ ಸೆಕೆಂಡ್ ಕಾಲಮ್ ಡಿಪ್ರಿಸಿಯೇಷನ್ ಕಾಲಮ್ ಎಲ್ಲದಕ್ಕೂ 50,000 ಬರ್ಕೊಳ್ಬೇಕು. ಬಂದಿರೋಂಥ ಆನ್ಸರ್ 40,000. ಎಲ್ಲ ಇಯರಿಗೂ 40,000 ಡಿಪ್ರಿಸಿಯೇಷನ್ ಬರ್ಕೊಳ್ಬೇಕು. 40,000 ಎಲ್ಲ ವರ್ಷಕ್ಕೂ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆಸ್ ಮಾಡಬೇಕು. 50,000ದಲ್ಲಿ 40,000 ಕಳೆದ್ರೆ 10,000, 60ರಲ್ಲಿ 40 ಕಳೆದ್ರೆ 20,000, 70ರಲ್ಲಿ 40 ಕಳೆದ್ರೆ 30,000, 50ರಲ್ಲಿ 40 ಕಳೆದ್ರೆ 10,000, 40,000ದಲ್ಲಿ 40,000 ಕಳೆದ್ರೆ 0. ಲೆಸ್ ಟ್ಯಾಕ್ಸ್ ರೇಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ 50% ಅಂತ ಕೊಟ್ಟಿದ್ದಾರೆ. ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡೋದು ಯಾವ ಅಮೌಂಟ್ ಮೇಲೆ ಅಂತಂದರೆ ಬಂದಿರೋಂಥ ಆನ್ಸರ್ ಮೇಲೆ. ಬಂದಿರೋ ಆನ್ಸರ್ ಎಷ್ಟು 10,000. 10,000 ಇಂಟು 50% ಅಂತಂದರೆ 10,000 ಅರ್ಧ 5,000. 20,000 ಇಂಟು 50%, 20,000 ಅರ್ಧ 10,000, 30,000 ಅರ್ಧ 15,000, 10,000 ಅರ್ಧ 5,000. 0 ಇಂಟು 50% 0. ಕಳೆದಾಗ ಅಷ್ಟೇ ಆನ್ಸರೇ ಬರುತ್ತೆ. 10 ಮೈನಸ್ ನೋಡಿ, ಫಸ್ಟ್ ಡಿಪ್ರಿಸಿಯೇಷನ್ ಕಳೆದಿದ್ದೀವಿ. ನೆಕ್ಸ್ಟ್ ಬಂದಿರೋಂಥ ಆನ್ಸರಲ್ಲಿ ಟ್ಯಾಕ್ಸಲ್ಲಿ ಬಂದಿರೋಂಥ ಆನ್ಸರಿಂದ ಟ್ಯಾಕ್ಸನ್ನು ಕಳಿಬೇಕು. 10,000 ಮೈನಸ್ 5,000 5,000. 20ರಲ್ಲಿ 10 ಹೋದರೆ 10,000. 30,000ದಲ್ಲಿ 15,000 ಕಳೆದ್ರೆ 15,000. 10,000ದಲ್ಲಿ 5,000 ಕಳೆದ್ರೆ 5,000. 0 ಮೈನಸ್ 0 0. ಆ್ಯಡ್ ಡಿಪ್ರಿಸಿಯೇಷನ್. ನೋಡಿ, ಗೌರ್ಮೆಂಟು ಟ್ಯಾಕ್ಸ್ ಇಂಪೋಸ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿರೋವಂಥ ಅಮೌಂಟ್ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡೋದು. ಹಾಗಾಗಿ ನಾವು ಡಿಪ್ರಿಸಿಯೇಷನನ್ನು ಲೆಸ್ ಮಾಡ್ಕೊಂಡಿದ್ದೀವಿ. ಕ್ಯಾಶ್ ಇನ್ಫ್ಲೋ ಬೇಕು ಅಂತಂದರೆ ಟ್ಯಾಕ್ಸ್ ಲೆಸ್ ಮಾಡಿ ಆದಮೇಲೆ ಏನು ಆನ್ಸರ್ ಬಂದಿರುತ್ತೋ ಅದಕ್ಕೆ ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, PBDT ಅಂತ ಕೊಟ್ಟಾಗ ಫಸ್ಟು ಡಿಪ್ರಿಸಿಯೇಷನನ್ನು ಲೆಸ್ ಮಾಡಬೇಕು, ನೆಕ್ಸ್ಟು ಟ್ಯಾಕ್ಸನ್ನು ಲೆಸ್ ಮಾಡಬೇಕು, ಮತ್ತು ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಆಲ್ರೆಡಿ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ರಿ. ಡಿಪ್ರಿಸಿಯೇಷನ್ ಎಲ್ಲ ವರ್ಷಕ್ಕೂ 40,000. ಸೊ ಎಲ್ಲ ವರ್ಷಕ್ಕೂ ಡಿಪ್ರಿಸಿಯೇಷನ್ 40,000 ಬರ್ಕೊಂಡಿದ್ದೀನಿ. ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. 40 + 5 45,000, ದೆನ್ 40 + 10 50,000, ದೆನ್ 40 + 15 55,000, ನೆಕ್ಸ್ಟ್ 40,000 + 5,000 45,000, 40,000 + 0 40,000.
ಸೊ ನಮಗೆ ಈಗ ಸಿಕ್ಕಿರುವಂಥದ್ದು ಕ್ಯಾಶ್ ಇನ್ಫ್ಲೋ. ಇದನ್ನೇ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್ ಅಂತ ಅಂದ್ಕೊಳ್ಳಿ. ಯಾವಾಗಲೂ ನೀವು ಪೇ ಬ್ಯಾಕ್ ಪೀರಿಯಡ್ ಮತ್ತು NPV ಪ್ರಾಬ್ಲಮ್ ಹೇಗೆ ಮಾಡ್ತೀರೋ ಅದೇ ಥರನೇ ಇಲ್ಲಿರೋ ಲಾಸ್ಟ್ ಕಾಲಮ್ನಲ್ಲಿರೋ ಅಮೌಂಟ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, 5 years ಕೊಟ್ಟಿದ್ದಾರೆ. 1 2 3 4 5 years ಬರ್ಕೊಂಡಿದ್ದೀನಿ. ಕ್ಯಾಶ್ ಇನ್ಫ್ಲೋ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಬೇಕು. 45,000 ಫಾರ್ ಫಸ್ಟ್ ಇಯರ್, 50,000 ಫಾರ್ ಸೆಕೆಂಡ್ ಇಯರ್, ನೆಕ್ಸ್ಟ್ 55,000, ನೆಕ್ಸ್ಟ್ 45,000, ನೆಕ್ಸ್ಟ್ 40,000. ಸೊ ಲಾಸ್ಟ್ ಕಾಲಮಿನ ಅಮೌಂಟ್ ಏನಿದೆಯೋ ಆ ಅಮೌಂಟನ್ನು ನಾವಿಲ್ಲಿ ಬರ್ಕೊಂಡಿರೋವಂಥದ್ದು. ಈಗ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಕ್ಯುಮ್ಯುಲೇಟಿವ್ ಹೇಗೆ ಅಂತಂದರೆ ಫಸ್ಟು 45,000 ಬರ್ಕೊಳ್ಳೋದು, ನೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗಬೇಕು. 45 + 50,000, 45 + 50 95,000 ಆಗುತ್ತೆ. ನೆಕ್ಸ್ಟ್ 95,000 + 55,000 ಆನ್ಸರ್ 1,50,000 ಆಗುತ್ತೆ. ನೆಕ್ಸ್ಟ್ 1,50,000 + 45,000 1,95,000 ಆಗುತ್ತೆ. ನೆಕ್ಸ್ಟ್ 1,95,000 + 40,000 ಅಂದರೆ ಆನ್ಸರ್ 2,35,000 ಆಗುತ್ತೆ. ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಪೇ ಬ್ಯಾಕ್ ಪೀರಿಯಡ್ ಅಂದರೆ ಏನು? ನಾವು ಹಾಕಿರೋಂಥ ಬಂಡವಾಳ ಎಷ್ಟು ವರ್ಷದಲ್ಲಿ ಬರುತ್ತೆ? ನಾವು ಹಾಕಿರೋಂಥ ಇನ್ವೆಸ್ಟ್ಮೆಂಟು 2 ಲಕ್ಷ. ಮೊದಲನೇ ವರ್ಷದಲ್ಲಿ ರಿಕವರ್ ಆಗಲಿಲ್ಲ, ಎರಡನೇ ವರ್ಷದಲ್ಲೂ ರಿಕವರ್ ಆಗಲಿಲ್ಲ, ಮೂರನೇ ವರ್ಷದಲ್ಲೂ ಆಗಲಿಲ್ಲ, ನಾಲ್ಕನೇ ವರ್ಷದಲ್ಲೂ ಆಗಲಿಲ್ಲ, 5ನೇ ವರ್ಷದಲ್ಲಿ ಆಗಿದೆ, ಬಟ್ ಜಾಸ್ತಿ ಆಗಿದೆ. ಹಾಗಾಗಿ ಅದರ ಹಿಂದಿನ ವರ್ಷ ಕನ್ಸಿಡರ್ ಮಾಡಬೇಕು. ಹಿಂದಿನ ವರ್ಷ ಅಂತಂದರೆ 4ನೇ ವರ್ಷ. ಸೊ 4+ ಅಂತ ಬರ್ಕೊಂಡಿದ್ದೀನಿ. 1,95,000ಕ್ಕೆ ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೂ ನಾವು ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ 2 ಲಕ್ಷ, 2 ಲಕ್ಷದಲ್ಲಿ 1,95,000 ಕಳೀರಿ, ಆನ್ಸರ್ 5,000 ಬರುತ್ತೆ. 5,000 ಹೇಗೆ ಅಂತಂದರೆ 2 ಲಕ್ಷ 195 ಡಿಫ್ರೆನ್ಸ್ 5,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 40,000 ಇದೆ. ಫಸ್ಟ್ ಡಿವೈಡ್ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಬೇಕು. 5,000 ಡಿವೈಡೆಡ್ ಬೈ 40,000 + 4 ಆನ್ಸರ್ 4.125 years. ಅಲ್ಲಿಗೆ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಮೆಷಿನ್ ಏದು ಮಾತ್ರ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನಾನಿಲ್ಲಿ. ಇದೇ ಥರನೇ NPV ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ ಕ್ವಶನ್ನಲ್ಲಿ, ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ NPVನೂ ಕ್ಯಾಲ್ಕುಲೇಷನ್ ಮಾಡಿಸ್ತಾ ಇದ್ದೀನಿ. ಸೊ NPVಗೂ ಅದೇ ಥರನೇ 5 years 1 2 3 4 5. ಕ್ಯಾಶ್ ಇನ್ಫ್ಲೋ, ಈಗ ಈ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಳೋದಲ್ಲ, ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಬೇಕು. 45,000 ಫಾರ್ ಫಸ್ಟ್ ಇಯರ್, 50,000. ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಕ್ಯಾಶ್ ಇನ್ಫ್ಲೋ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. PV ಫ್ಯಾಕ್ಟರ್ 10% ಅಂತ ಕೊಟ್ಟಿದ್ದಾರೆ. PV ಫ್ಯಾಕ್ಟರ್ ವ್ಯಾಲ್ಯೂಸ್ ಕೊಡಲಿಲ್ಲ. ಫಾರ್ಮುಲಾ ಏನು ಅಂತಂದರೆ 1/1 ಪಾಯಿಂಟ್. 10% ಕೊಟ್ಟರೆ 1.10, 8 ಕೊಟ್ಟರೆ 1.08, 12 ಕೊಟ್ಟರೆ 1.12. ಸೊ 1/1.10 ಮಾಡಿದಾಗ 0.909 ಬರುತ್ತೆ. ಯೂಶ್ವಲಿ PV ಫ್ಯಾಕ್ಟರ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಕೊಡದೇ ಇದ್ದರೆ ಫೈಂಡ್ ಔಟ್ ಮಾಡೋದು ಈ ಥರ 1/1.10. 0.909 ಬಂತು. ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಇಯರಿಗೆ ಗೊತ್ತಾಗುತ್ತೆ. 0.826, 0.751, 0.683, 0.621. ನೋಡಿ 621 ಹೇಗೆ ಅಂತಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ 4ನೇ ಡಿಜಿಟ್ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ ಇದಕ್ಕೊಂದನ್ನು ಆ್ಯಡ್ ಮಾಡಿ ಬರೀಬೇಕು. ಸೊ 621 ಆಯಿತು. ಸೊ ಈ ಕ್ಯಾಶ್ ಇನ್ಫ್ಲೋ ಲಾಸ್ಟ್ ಇಯರ್ ಅಮೌಂಟ್ ಏನಿದೆಯೋ ಅದಕ್ಕೆ ಏನಾದರೂ ಸ್ಕ್ರ್ಯಾಪ್ ವ್ಯಾಲ್ಯೂ ಇದ್ದಿದ್ದರೆ ಲಾಸ್ಟ್ ಇಯರ್ ಅಮೌಂಟಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. 45,000 × 0.909. ನಾನು ಇಲ್ಲೆಲ್ಲ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡಿ ಬರ್ತಿದ್ದೀನಿ. ಜಸ್ಟ್ ಕ್ಯಾಶ್ ಇನ್ಫ್ಲೋ ಮತ್ತು PV ಫ್ಯಾಕ್ಟರನ್ನು ಗುಣಿಸಿದಾಗ ಈ ಆನ್ಸರ್ ಸಿಗುತ್ತೆ. ಸೊ ಅವಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರೋಂಥ ಆನ್ಸರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 40,000, 41, 41, 30, 24 ಫ್ರ್ಯಾಕ್ಷನ್ ಎಲ್ಲ ಆ್ಯಡ್ ಮಾಡಬೇಕು. 1,79,085 ಬರುತ್ತೆ. ಅದರಿಂದ ನಮ್ಮ ಇನ್ವೆಸ್ಟ್ಮೆಂಟನ್ನು ಕಳಿಬೇಕು. ಕಳೆದಾಗ ಬರುವಂಥ ಉತ್ತರ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನಾನಿಲ್ಲಿ ಮೆಷಿನ್ ಏದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಮೆಷಿನ್ ಎಗೆ ಪೇ ಬ್ಯಾಕ್ ಪೀರಿಯಡ್ ಮತ್ತು NPV, ಅದೇ ಥರನೇ ಮೆಷಿನ್ ಬಿಗೆ ಪೇ ಬ್ಯಾಕ್ ಪೀರಿಯಡ್ NPVನೂ ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಯಾವುದು ಬೆಸ್ಟ್ ಅಂತ ಕನ್ಕ್ಲೂಷನ್ ಬರೀಬೇಕು. ಪೇ ಬ್ಯಾಕ್ ಪೀರಿಯಡ್ನಲ್ಲಿ ಯಾವುದು ಕಮ್ಮಿ ವರ್ಷದಲ್ಲಿ ರಿಕವರ್ ಆಗಿರುತ್ತೋ ಅದು ಬೆಸ್ಟ್. NPVಯಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದು ಬೆಸ್ಟ್. ಈಗ ಇದು ನೆಗೆಟಿವ್ ಬಂದಿದೆ, ಒಂದು ವೇಳೆ ಮೆಷಿನ್ ಬಿ ಕ್ಯಾಲ್ಕುಲೇಷನ್ ಮಾಡಿದಾಗ ಮೆಷಿನ್ ಬಿದು ಪಾಸಿಟಿವ್ ಬಂದರೆ ಮೆಷಿನ್ ಬಿನೇ ಬೆಸ್ಟ್.
ಸೊ ಆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮೆಷಿನ್ ಬಿ ಅನ್ನು ನೀವೇ ಟ್ರೈ ಮಾಡಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ. ಮೆಷಿನ್ ಎ ನಾನು ಕ್ಯಾಲ್ಕುಲೇಷನ್ ಮಾಡಿಸಿದ್ದೀನಿ, ಇದೇ ಥರನೇ ನೋಡಿಕೊಂಡು ಮೆಷಿನ್ ಬಿ ಅನ್ನು ನೀವೇ ಟ್ರೈ ಮಾಡಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ನೋಡಿ. ಪೇ ಬ್ಯಾಕ್ ಪೀರಿಯಡ್ ಕೊಟ್ಟಾಗ ನೀವು ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಲೆಸ್ ಮಾಡಿ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಬೇಕು. ಎನ್ ಪಿ ವಿಗೂ ಇದೇ ಥರನೇ. ಬಟ್ ಏನಾದರೂ ARR ಕೊಟ್ಟಿದ್ದರೆ ನೀವು ಕ್ಯಾಶ್ ಇನ್ಫ್ಲೋಗೆ ಆ್ಯಾವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಮಾಡಬೇಕಾದ್ರೆ ಈ ಲಾಸ್ಟ್ ಕಾಲಮ್ ಕನ್ಸಿಡರ್ ಮಾಡೋದಲ್ಲ, PADAT ಈ ಕಾಲಮನ್ನು ARRಗೆ ಕನ್ಸಿಡರ್ ಮಾಡಬೇಕು. ARR ಅಂತಂದರೆ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಕೊಟ್ಟಾಗ ಟೋಟಲ್ ಪ್ರಾಫಿಟ್ ಆವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಕಂಡುಹಿಡಲಿಕ್ಕಿರುತ್ತೆ. ಆವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಹೇಗೆ ಅಂದರೆ ಇವಿಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಆ ಥರದಲ್ಲಿ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, NPV ಮತ್ತು ಪೇ ಬ್ಯಾಕ್ ಪೀರಿಯಡಿಗೆ ಲಾಸ್ಟ್ ಕಾಲಮ್, ಬಟ್ ಆವ್ರೇಜ್ ರೇಟ್ ಆಫ್ ರಿಟರ್ನಿಗೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಈ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.